ಕೇಳಿ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು ಸರಣಿ ಕಾರ್ಯಕ್ರಮ. ಸತ್ಯಕಂಬ ಕಾದಂಬರಿ ಕುರಿತು ಕಾದಂಬರಿಕಾರ್ತಿ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡದ್ದು ಹೀಗೆ. ನನ್ನ ಕಾದಂಬರಿ ಸತ್ಯಕಂಬ ಜೀವನ ಕಥೆಯನ್ನು ರಚಿಸ್ತದೆ. ಹಾಗಾಗಿ ಮನುಷ್ಯನಲ್ಲಿ ಕಥೆಯನ್ನು ರಚಿಸುವ ಪ್ರವೃತ್ತಿ ಕಾಣುತ್ತದೆ ಅಂತ ಅನಿಸ್ತದೆ. ಕೆಲವರ ಬದುಕಿನ ರುಚಿಕಟ್ಟಾದ ಕಥೆಗಳು ಕಾದಂಬರಿಗಳಾಗಿ ರೂಪುಗೊಳ್ಳುತ್ತವೆ. ಬದುಕಿನ ಅನುಭವದ ಕಟ್ಟುಗಳು ಬಿಚ್ಚಿಕೊಳ್ತಾ ಕಾದಂಬರಿಗಳಾಗಿ ಪರಿವರ್ತಿತವಾಗಬಹುದು. ಸತ್ಯಕಂಬ ಕಾದಂಬರಿಯ ವಸ್ತು ಸಾಮಾಜಿಕವಾಗಿದ್ದರೂ ಇದರ ಕಥಾನಕದ ಹುಟ್ಟು ಸ್ವಾತಂತ್ರ್ಯ ಪೂರ್ವದ ಪಾಳೆಗಾರಿಕೆಯ ಹೊತ್ತಿನಲ್ಲಿ. ಧಾರ್ಮಿಕ ಚೌಕಟ್ಟಿನೊಳಗಡೆಯೇ ನಂಬಿಕೆಗೂ ಇಂಬುಗಟ್ಟುಕೊಂಡು ಕತೆ ಮುನ್ನಡೆಯುತ್ತದೆ. ವಸಾಹತುಶಾಹಿಗಳ ಪ್ರತಿನಿಧಿ ಕಲೆಕ್ಟರ್ನ ದರ್ಪ ದಬ್ಬಾಳಿಕೆ, ಊರ ಪಟೇಲರ ಬಹುಮುಖಿ ಶೋಷಣೆ, ಮುಗ್ಧ ಜನರ ಬದುಕಿನ ಬವಣೆಯನ್ನು ವಾಸ್ತವಿಕತೆಯ ಎಳೆಯೊಂದಿಗೆ ಬಿಚ್ಚಿಡುವ ಪ್ರಯತ್ನ ಮಾಡಿದ್ದೇನೆ. ಪಟೇಲರ ಮನೆಯ ಪರಿಚಾರಿಕೆ ಬಾಮ್ಣಿಬಾಯಿಯ ಬದುಕಿನ ಬವಣೆ, ಯೌವನ ಸಹಜ ಕಾಮನೆಗೆ ಬಲಿಯಾದ ಜೀವ, ಬದುಕಿನ ಹೋರಾಟ, ಮುಟ್ಟಿದ ಗುರಿಯವರೆಗೆ ಹೆಣೆದ ಕಾದಂಬರಿ ಸತ್ಯಕಂಬ. ತನ್ನ ಇಳಿ ವಯಸ್ಸಿನವರೆಗೂ ಕಾಪಿಟ್ಟ ಒಂದು ಗುಟ್ಟು ಬಹಿರಂಗವಾಗುವ ಹೊತ್ತಿಗೆ ಆಕೆ ಮತ್ತೆ ಬೆರಗಾಗುವ ಸನ್ನಿವೇಶ. ಸತ್ಯಕಂಬದ ಎದುರು ರಕ್ತ ಸಂಬಂಧದ ಗತಿ ಬಿಚ್ಚಿಟ್ಟು ಅಂತ್ಯ ಕಾಣುವ ಗಳಿಗೆ. ಪಟೇಲರದ್ದು ಹುಟ್ಟು ಶ್ರೀಮಂತಿಗೆ ಇದ್ದರೂ ಮತ್ತಷ್ಟು ಶ್ರೀಮಂತಿಕೆಯ ವ್ಯಾಮೋಹ. ಪಟೇಲರ ಮನೆ ಎದುರಿನ ಸತ್ಯಕಂಬ, ಅದರೆದುರಿನ ನ್ಯಾಯ ತೀರ್ಮಾನ, ಭೀತಿ ಸೃಷ್ಟಿಸುವ ಸನ್ನಿವೇಶ, ಮುಗ್ಧ ಜನರ ಭಾವನೆಗಳೊಡನೆ ಚೆಲ್ಲಾಟ. ಸತ್ಯ ಹೊರಗೆಡುವ ಕಂಬ ಅಷ್ಟೇ ಅಲ್ಲ, ಸುಳ್ಳನ್ನು ಸತ್ಯವಾಗಿ ಮಾರ್ಪಡಿಸಿ ಭಯ ಹುಟ್ಟಿಸುವ ಪ್ರಸಂಗ. ಕೊನೆಗೆ ಆ ಕಂಬದ್ದೇ ಹೀನಾಯ ಪರಿಸ್ಥಿತಿ. ಕಥೆಯ ಮೂಲ, ಅದರ ಬೆನ್ನೆಲುಬು ಕೇವಲ ಕಾಲ್ಪನಿಕವಾಗಿದ್ದರೂ ಅಂದಿನ ಕಾಲದ ಕೆಲವೊಂದು ಸನ್ನಿವೇಶಗಳು, ಸಮಾಜ, ಆಗುಹೋಗುಗಳು ಇವೆಲ್ಲವೂ ಈಗ ನಮ್ಮೊಡನೆ ಇಲ್ಲದ ನನ್ನತ್ತೆ, ನನ್ನಮ್ಮ ಹಾಗೂ ಕೆಲವು ಹಿರಿಯ ಜೀವಗಳೊಡನೆ ಆಡಿದ ಮಾತಿನ ಹೂರಣವೇ ಕಾದಂಬರಿಯಾಗಿ ರೂಪುಗೊಂಡದ್ದು. ಈ ಕಾದಂಬರಿ ಇದೀಗ ನಿಮ್ಮ ಮುಂದೆ ತೆರೆದಿಡುವ ಒಂದು ಅವಕಾಶ. ಇಡೀ ಕಾದಂಬರಿ ಬಾಮ್ಣಿಬಾಯಿ ಮತ್ತು ಆಕೆಯ ಮಗ ರಾಜುವಿನ ಮಾತುಕತೆ ಮೂಲಕ ತೆರೆದುಕೊಳ್ಳುತ್ತಾ ಹೋಗುತ್ತದೆ ಹಾಗೂ ಸ್ವಾತಂತ್ರ್ಯ ಪೂರ್ವದ ಜನರ ಬದುಕು, ನಂಬಿಕೆಗಳಿಗೆ ಹಿಡಿದ ಕೈಗನ್ನಡಿ, ಹಿಂದೆ ಮತ್ತು ಈಗಿನ ಬದುಕಿಗೆ ಸಾಕ್ಷಿಯಾದ ಬಾಮ್ಣಿಬಾಯಿಯ ಬದುಕಿನ ಕತೆ ಸತ್ಯಕಂಬ. ರಾತ್ರಿ 8 ಗಂಟೆಯ ಹೊತ್ತಾದರೂ ಮನೆ ಎದುರು ಕರಿ ಡಾಮಾರು ಹೊದ್ದು ಮಲಗಿದ ರಸ್ತೆಯಲ್ಲಿ ಬಿಸಿ ಧಗೆ ಇನ್ನೂ ಇದೆ. ಮಾರ್ಚ್ ತಿಂಗಳ ಸುಡು ಬಿಸಿಲು ಮೈ ಮೇಲೆ ಎಳೆದುಕೊಂಡ ಪರಿಣಾಮ ಇನ್ನೂ ಬಿಸಿ ಆರಿಲ್ಲ. ಹೊರ ಜಗುಲಿಗೆ ಬಂದು ನಿಂತರೆ ಆಸುಪಾಸಿನ ಮನೆಗಳ ಟಿವಿ ಧಾರಾವಾಹಿಗಳ ಗೌಜು, ಬೇರೆ ಬೇರೆ ಚಾನೆಲ್ಗಳ ವಿವಿಧ ಕಾರ್ಯಕ್ರಮಗಳ ಸದ್ದು ಒಟ್ಟು ಸೇರಿ ಕಲಬೆರಕೆಯಾಗಿ ಕಿವಿಗಡಚುತ್ತಿದೆ. ಬಾಮ್ಣಿಬಾಯಿಗೆ ತಟ್ಟನೆ ನೆನಪಾದದ್ದು ನಿತ್ಯವೂ ವೀಕ್ಷಿಸುವ ವಾರ್ತೆ. ಸುದ್ದಿ ಕೇಳುವ ಪರಿಪಾಠ ಇಂದು ನಿನ್ನೆಯದಲ್ಲ, ಯಾವತ್ತಿನಿಂದಲೋ, ಅಂದರೆ ಟಿವಿ ತನ್ನ ಮನೆಗೆ ಬಂದಂದಿನಿಂದ. ಆದರೆ ಧಾರಾವಾಹಿಗಳ ಹುಚ್ಚು ಅಂಟಿಸಿಕೊಂಡಿಲ್ಲ. ಏಕೆಂದರೆ ಇದುವರೆಗಿನ ತನ್ನದೇ ಬದುಕು ಬಲು ದೊಡ್ಡ ಧಾರಾವಾಹಿಯಾಗಿರಬೇಕಾದ್ರೆ ಉಳಿದದ್ದು ಆಕೆಗೆ ಲೆಕ್ಕಕ್ಕಿಲ್ಲ. ಹಾಗಾಗಿಯೋ ಏನೋ ಯಾವತ್ತೂ ಧಾರಾವಾಹಿ ನೋಡುವ ಮನಸ್ಸು ಮಾಡಿರಲಿಲ್ಲ. ಆದರೆ ಸುದ್ದಿ ಎಂದರೆ ಹಿರಿಹಿಗ್ಗು. ಗಾಳಿಯ ಮೇಲೆ ಕೂತು ಸವಾರಿ ಮಾಡುವ ಸುದ್ದಿಗಾಗಿ ಹಪಹಪಿಸುತ್ತಿಲ್ಲ. ಸುದ್ದಿಯಿಂದ ಸಿಗುವ ಖುಷಿ ಇನ್ಯಾವುದರಿಂದಲೂ ಸಿಗದೆಂದೂ ಅಲ್ಲ. ಹಳೆಯ ಸುದ್ದಿ ಕೆಣಕಿದಷ್ಟು ಕೇಡೆಂದು ಆಕೆಗೆ ಗೊತ್ತಿದೆ. ಆದರೆ ಸುದ್ದಿ ಎಂದರೆ ಕುತೂಹಲವಿದೆ. ತನ್ನೂರಿನ ಸಮಾಚಾರ ತಿಳಿದುಕೊಳ್ಳುವ ಬಯಕೆ. ಕೇಳದಿದ್ದರೆ ಮನಸ್ಸು ತಣಿಯುವುದೇ ಇಲ್ಲ. ದಿನವಿಡೀ ಮೂಕು ಕಟ್ಟಿದ ಟಿವಿ ವಾರ್ತೆ ಬರುವ ಸಮಯದಲ್ಲಿ ಮಾತನಾಡುತ್ತದೆ. ಊರಿನ ಆಸುಪಾಸಿನ ಸಮಾಚಾರ ಏನಾದರೂ ಬಂತೋ ಆ ದಿನ ಮನಸ್ಸಿನದ್ದು ಮೈಲುಗಟ್ಟಲೆ ಪ್ರಯಾಣ. ನೆನಪುಗಳು ಕುಣಿದು ಕುಪ್ಪಳಿಸುವಂತೆ ಮಾಡುತ್ತದೆ. ಕೆಲವೊಮ್ಮೆ ಮರುಗಿ ಮುದುಡುತ್ತವೆ. ಆವಾಗಲೆಲ್ಲ ಮಗ ರಾಜ, ಅಮ್ಮ ಏನಾಯ್ತಮ್ಮ, ಸಪ್ಪೆಯಾಗಿ ಕುಳಿತಿದ್ದೀಯಾಕೆ, ಯಾರಾದರೂ ಏನಾದರೂ ಅಂದರೆ ಎನ್ನುತ್ತಾನೆ.
ಅಮ್ಮನಿಗೆ ಹೆಮ್ಮೆಯ ಜೊತೆಗೆ ಬೇಸರ. ಮಗ ತನ್ನನ್ನು, ತನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಬಗ್ಗೆ ಹೆಮ್ಮೆ ಎನಿಸಿದರೆ ಮರುಕ್ಷಣ ತನ್ನಿಂದಾಗಿ ಮನಸ್ಸೊಳಗೆ ನೊಂದುಕೊಂಡನೇನೋ ಎನ್ನುವ ವ್ಯಥೆ. ಹಾಗಾಗಿ ಇದುವರೆಗೆ ಯಾವುದೇ ನೋವಿನ ಸಂಗತಿಯನ್ನು ಮಗನಲ್ಲಿ ಹಂಚಿಕೊಂಡದ್ದೇ ಇಲ್ಲ. ಮೂಲ ವಿಚಾರಕ್ಕೆ ಬಂದು ಬಿಟ್ಟಾನೇನೋ ಎನ್ನುವ ಭಯ. ಹಾಗಾಗಿ ಮಾತು ಜಾರಲು ಬಿಟ್ಟದ್ದೇ ಇಲ್ಲ. ರಾಜಕುಮಾರನಂತೆ ಬೆಳೆಸಬೇಕೆಂದು ಹಂಬಲಿಸಿದ್ದು ನಿಜ. ಆದರೆ ಆತನೇ ಈಗ ರಾಜಮಾತೆಯಂತೆ ಗೌರವಿಸುತ್ತಿದ್ದಾನೆ. ಪ್ರತಿಕ್ಷಣವೂ ನೆಲೆ ಮುಟ್ಟಿಸಿದ ಮಹಾದೇವನಿಗೆ ಕೃತಜ್ಞತೆಯ ಮೌನ ಪ್ರಾರ್ಥನೆ. ತಾಯಿಯಂತೆ ಮಗನದ್ದೂ ಕೂಡ. ಹೊರಗೆ ನಿಂತಾಕೆ ಇನ್ನೇನು ಒಳಗೆ ತಿರುಗಬೇಕೆನ್ನುವಾಗ ಬೇಸಿದ ತಂಗಾಳಿ. ಪಟಪಟನೆ ಉದುರಿದ 4 ಹನಿಗಳು. ಜಗನ್ಮಾತೆ ಮೋಡಗಳ ಜಡೆಬಿಚ್ಚಿ ಸಂಜೆಯ ಸ್ನಾನಕ್ಕಿಳಿದಳೋ ಏನೋ. ಹಾಗಾಗಿ ಕೇಶರಾಶಿಯ ನೀರು ತೊಟ್ಟಿಕ್ಕಿ ಕಾದ ಭೂಮಿಯೊಡಲ ತಂಪು ಮಾಡಲು ಹೊರಟೀತೆ ಎನ್ನುವಾಗಲೇ ನಿಂತ ಮಳೆಯ ಸದ್ದು. ಸೆಕೆ ಕಡಿಮೆಗೊಳಿಸಿ ಭುವಿ ತಂಪುಗೊಳಿಸಲು ಉದುರಿದ ಮಳೆಯೇ ಎಂದು ಖುಷಿಪಟ್ಟದ್ದು ಕ್ಷಣ ಹೊತ್ತು ಮಾತ್ರ. ಎಲ್ಲವೂ ವಿಚಿತ್ರ. ಮಳೆ ಬಂದರೆ ಕಳೆ ಕೊಳೆಯುವ, ತೊಳೆದು ಭುವಿಯೊಡಲ ಸ್ವಚ್ಛ ಮಾಡುತ್ತಿದ್ದ ನೈಸರ್ಗಿಕ ಶಕ್ತಿ. ಆದರೆ ಈಗಿನ ಕಾಲಕ್ಕೆ ತಕ್ಕ ಮಳೆರಾಯ ಭೇದ ಭಾವವನ್ನು ಅರಿತಿದ್ದನಿರಬೇಕು. ಹಿಂದಿನಂತೆ ಇಡೀ ಊರನ್ನೇ ಚೊಕ್ಕವಾಗಿ ತೊಳೆದು ಬಿಡುವಂತೆ ಧೋ ಎಂದು ಸುರಿಯುವ ಮಳೆಯಲ್ಲಿ ಈಗ ಸುರಿದದ್ದು ಮನೆಯ ಮಾಡಿನ ಮುಂಭಾಗಕ್ಕೆ ಮಾತ್ರ, ಹಿಂಭಾಗಕ್ಕಲ್ಲ. ಭೇದ ಭಾವವಲ್ಲದೆ ಮತ್ತಿನ್ನೇನು? ಎಳೆದ ನೇರ ಗೆರೆಯಂತೆ ನೆಟ್ಟ ನೇರಕ್ಕೆ ಅದೂ ಒಂದು ಬದಿಗಷ್ಟೆ. ಯಾರು ಎಳೆದರೋ ಮಳೆಯ ಗೆರೆಯನ್ನು? ಏನಪ್ಪ ವಿಚಿತ್ರ ಎಂದು ಗೊಣಗುತ್ತಲೇ ಒಳಹೋದ ಆಕೆಯನ್ನ ವಿಚಿತ್ರವಾಗಿ ಕಂಡ ಮಗನಿಗೆ, ಏನೇ ನನ್ನ ಮುಖದಲ್ಲಿ ಕೋತಿ ಕುಣಿಯುತ್ತಿದೆಯೇ? ಹಾಗ್ಯಾಕೆ ನೋಡುತ್ತೀನನ್ನ ಎಂದು ಪ್ರಶ್ನಿಸಿದರು ಬಾಮ್ನಿಬಾಯಿ. ಯಾರು ಬಂದಿದ್ದಾರೆ ಹೊರಗೆ? ಒಬ್ಬೊಬ್ಬಳೆ ಮಾತನಾಡುತ್ತಿರುವಿಯಲ್ಲ ಎನ್ನುತ್ತಾ ಹೊರಬಾಗಿಲು ಇಣುಕಿದ ಮಗರಾಯ. ಹೊರಗ್ಯಾರೂ ಇಲ್ಲದ್ದು ಕಂಡು ಏನಾಗಿದೆ ಈಕೆಗೆ? ಹೇಗಿದ್ದರೂ ಈಕೆಗೆ ಮಾತು ಕಡಿಮೆಯೇ. ನೆರೆಹೊರೆಯವರಲ್ಲಿ ಎಷ್ಟು ಬೇಕೋ ಅಷ್ಟು ಮಾತು. ಯಾರಾದರೂ ಕರೆದು ಮಾತನಾಡಿಸಿದರೂ ಒಂದೇ ಒಂದು ಶಬ್ದದ ಉತ್ತರ ಕೊಟ್ಟು ಒಳಗೂಡಿ ಬರುವಾಕೆ. ಏನಿದೆ ಅವರಲ್ಲಿ ಮಾತು? ಹೆಚ್ಚು ಸಲುಕೆ ಕೊಟ್ಟರೆ ಬುಡಕ್ಕೆ ಬರುತ್ತಾರೆ ಅನ್ನುತ್ತಾಳೆ ಅಮ್ಮ. ಅವಳ ಬುಡದಲ್ಲಿ ನಿಗೂಢವಾದದ್ದು ಏನಿರಬಹುದು ಎಂಬ ಪ್ರಶ್ನೆ ಅವನನ್ನು ಹಲವು ಬಾರಿ ಕಾಡಿದ್ದಿದೆ. ಇರಲಿ, ಅವಳಿಗೆ ಅದರಿಂದ ನೋವಾಗುವುದಾದರೆ ತಾನ್ಯಾಕೆ ಕೇಳಬೇಕೆಂದು ಸುಮ್ಮನಾಗುತ್ತಿದ್ದ. ಆದರೆ ಈಗ ಅಮ್ಮ, ಹೊರಗ್ಯಾರೂ ಕಾಣಿಸುತ್ತಿಲ್ಲ, ನಾನು ಯಾರೋ ಬಂದರೆಂದು ಎಣಿಸಿದ್ದು ಎಂದ. ಈ ಹೊತ್ತಲ್ಲಿ ಯಾರು ಬರುತ್ತಾರೆ ಹೇಳು? ಹಿಂದೆಯಾದರೆ ವಾಹನ ಸೌಕರ್ಯವಿರದ ಕಾಲ, ಎತ್ತಿನ ಬಂಡಿಯ ಪ್ರಯಾಣ ಇಲ್ಲದಿದ್ದರೆ ಕಾಲ್ನಡಿಗೆಯ ಸಂಚಾರ. ಹೊತ್ತು ಮೀರಿ ಕತ್ತಲಾದರೆ ಸಂಬಂಧಿಕರ ಮನೆಯಲ್ಲೇ ವಾಸ್ತವ್ಯ. ಅದಕ್ಕೆ ಅನ್ನುವುದು ಸಂಜೆ ಬಂದ ನೆಂಟರು ಹೋಗುವುದಿಲ್ಲವಲ್ಲ, ಸಂಜೆ ಬಂದ ಮಳೆ ಪಕ್ಕಕ್ಕೆ ನಿಲ್ಲುವುದಿಲ್ಲವೆಂದು. ಸಂಜೆ ಹೊತ್ತಲ್ಲಾದರೂ ನೆಂಟರು ಬಂದರಂತೂ ಫಜೀತಿಯೇ. ಮನೆಯೊಳಗೆ ಒಂದಿದ್ದರೆ ಇನ್ನೊಂದಿಲ್ಲ, ಹೊಂದಿಸುವುದು ಕಷ್ಟ. ಇನ್ನು ಇದ್ದದನ್ನ ಹಸಿಯಾಗಿ ಬಡಿಸಲಾಗುತ್ತದೆಯೇ? ತಿನ್ನಲಾಗುತ್ತದೆಯೇ? ಕಟ್ಟಿಗೆಯ ಒಲೆ ಹಚ್ಚಿ ಊದಿ ಹೊಗೆ ಮೆತ್ತಿ ಹೇಗೋ ಒಂದಿಷ್ಟು ಬೇಯಿಸುವ ಕೆಲಸವಿದೆ. ನೋಡು, ಈಗ ನಳಮಹಾರಾಜನಿರುತ್ತಿದ್ದರೆ ಆತ ಮಾತ್ರ ಒಪ್ಪಿಕೊಳ್ಳುತ್ತಿದ್ದ. ಮತ್ಯಾರಿಗೂ ಅರ್ಥವಾಗದು. ಮನೆಯ ಗಂಡಸರ ಮನಸ್ಸಿಗೆ ಹೋಗುವುದೇ ಇಲ್ಲ ನೋಡು. ನಿಮಗೇನು ಕೆಲಸ? ಮನೆಯೊಳಗೆ ಅಡುಗೆ ಮಾಡುವುದು ತಾನೆ. ಎಷ್ಟು ಸುಲಭದಲ್ಲಿ ಹೇಳುತ್ತಿದ್ದರು ಗೊತ್ತೇ ಎನ್ನುವಾಗ ಮಗ ಕಣ್ಣರಳಿಸಿ ತಾಯಿಯನ್ನೇ ನೋಡುತ್ತಿದ್ದ. ಹಿಂದಿನ ದಿನದ ನೆನೆಯುವಿಕೆ, ತಾಯಿಯ ಮುಖದಲ್ಲಿ ಆದ ಬದಲಾವಣೆಯನ್ನ ಗಮನಿಸುತ್ತಿದ್ದ. ಇದೇನಿದು? ಅಮ್ಮ ಇದುವರೆಗೆ ಹಿಂದಿನ ದಿನಗಳಿಗೆ ಮರಳಿದ್ದೇ ಇಲ್ಲ. ಬಾಯಿಗೆ ಕೋಲು ಹಾಕಿದರೂ ಒಂದಕ್ಷರ ಹೊರತರುವಲ್ಲಿ ಸಫಲನಾಗಿರಲಿಲ್ಲ. ಇಂದೇನು? ನೆಂಟರು ಎನ್ನುವ ಪದವೇ ಅಮ್ಮನಲ್ಲಿ ಇಷ್ಟು ಲವಲವಿಕೆ ಹುಟ್ಟಿಸಿದರೆ ನೆಂಟರು ಬರುತ್ತಿದ್ದ ಆ ಗಳಿಗೆ ಇನ್ನೆಷ್ಟು ಉತ್ಸಾಹ, ಖುಷಿ ಹುಟ್ಟಿಸಿರಲಿಕ್ಕಿಲ್ಲ. ಇನ್ನು ಹೆಚ್ಚಿಗೆ ಮಾತನಾಡಿಸಬೇಕು, ಅಮ್ಮನಲ್ಲಿ ಇನ್ನಷ್ಟು ಹುರುಪು ಹೆಚ್ಚಿಸಬೇಕೆಂಬ ನಿಟ್ಟಿನಲ್ಲಿ, ಅಮ್ಮ, ನಿಮಗೆಲ್ಲ ನೆಂಟರು ಬಂದರೆ ಸಿಟ್ಟು ಬರುತ್ತಿತ್ತಾ ಹೇಗೆ ಎಂದ. ಛೆ, ಹಾಗೇನಿಲ್ಲ. ಅತಿಥಿಗಳು ಬಂದರೆ ಬೇಸರವಿಲ್ಲ. ಮನೆ ಮಂದಿಗೆ ಹಿಗ್ಗು. ಮನೆ ಮಂದಿಯಲ್ಲಿ ಸತ್ಕಾರ ಮನೋಭಾವವಿತ್ತು, ಹಂಚಿ ತಿನ್ನುವ ಗುಣವಿತ್ತು. ಹಿರಿಯರು ಸೇರಿ ಕಟ್ಟುತ್ತಿದ್ದ ಮಾತಿನ ಮಂಟಪ, ಒಂದಿಷ್ಟು ವಿಚಾರ ವಿನಿಮಯ ಕೇಳಿಸಿಕೊಳ್ಳುವುದೇ ಒಂದು ರೀತಿಯ ಕಚಗುಳಿ. ಊರಿನ ಆಗು ಹೋಗುಗಳು, ಹಬ್ಬ ಹರಿದಿನಗಳ ಲೆಕ್ಕಾಚಾರ, ಊರ ಜಾತ್ರೆ, ಉತ್ಸವ, ಮದುವೆ, ನೆಂಟಸ್ತಿಕೆಗಳ ಮಾತುಕತೆ, ಮೇಲೆ ಗದ್ದೆಯವರ ಮತ್ತು ಕೆಳಗಿನ ಸಾಲಿನ ಗದ್ದೆಯವರ ನೀರಿಗಾಗಿ ಜಟಾಪಟಿ, ಊರ ಮನೆ ಸೊಸೆಯ ಬಯಕೆ. ಅಷ್ಟೇ ಏಕೆ, ಹೆಣ್ಣು ಮೈನೆರೆದದ್ದು, ಮಾತಿನೊಳಗೆ ಬರುತ್ತಿದ್ದ ವಿಚಾರ ಆಲಿಸುವುದೇ ಮಹದಾನಂದಿ. ಅಡುಗೆ ಮನೆಯೊಳಗೆ ತೆರೆದ ಕಿವಿಗಳ ಒಂದಿಷ್ಟು ವಿಷಯ ಸಂಗ್ರಹವೇ ಮರುದಿನ ವಿಷಯ ಹಾಕಿ ದೊಡ್ಡ ಜನ ಆಗಬೇಕಲ್ಲ, ಅದಕ್ಕೆ ಎಂದು ನಕ್ಕರು. ರಾಜುವಿಗೆ ಅಮ್ಮನ ಮಾತಿನ ಧಾಟಿಗೆ ಹೆಮ್ಮೆ.
ಅಮ್ಮ ಮೌನಿಯಾದರೂ ಎಷ್ಟೊಂದು ವಿಚಾರವಂತೆ. ಬಾಲ್ಯದ ಅನುಭವಗಳು ಆಕೆಗೆ ಚೆನ್ನಾಗಿ ಪಾಠ ಕಲಿಸಿರಬೇಕು ಅಂದುಕೊಂಡ. ಅಮ್ಮ ಮತ್ತೊಮ್ಮೆ ಕಿಸಕ್ಕೆಂದು ನಕ್ಕಾಗ, ಯಾಕಮ್ಮ ನಗುತ್ತಿ, ಇನ್ನೇನಾಯಿತು? ಬಂದ ನೆಂಟರು ಉಂಡು ಹೋದದ್ದೇ ಇಲ್ಲ. ನೆಂಟರ ಕಿತಾಪತಿ ಏನಾದರೂ ಇರುತ್ತಿತ್ತೇ ಎಂದ. ನೆಂಟರದ್ದಲ್ಲ ಕಣೋ ಕಿತಾಪತಿ, ನಮ್ಮ ಶೀನಣ್ಣನದ್ದು ಎನ್ನುತ್ತಾ ಸೀರೆ ಸೆರಗಿನಿಂದ ಮುಖವನ್ನೊಮ್ಮೆ ಒರೆಸಿಕೊಳ್ಳುತ್ತಾ ಕುರ್ಚಿ ಇಳಿದು ಕುಳಿತುಕೊಂಡರು. ರಾಜುವಿಗೆ ಕುತೂಹಲ. ಅಮ್ಮನಲ್ಲಿ ಇದುವರೆಗೆ ಎಷ್ಟೇ ಪೀಡಿಸಿದರೂ ತನ್ನ ತವರಿನ ಬಗ್ಗೆ ಚಕಾರವೆತ್ತದವರು. ನಾನು ತಬ್ಬಲಿ ಕಣೋ, ನಮಗ್ಯಾರಿಲ್ಲ. ದೂರದ ಸಂಬಂಧಿ ತನ್ನನ್ನು ಈ ಊರಲ್ಲಿ ಸಾಕಿದ್ದು, ಈಗ ಅವರೂ ಇಲ್ಲ. ನಿನ್ನನ್ನು ಬಿಟ್ಟರೆ ನನಗ್ಯಾರೂ ಇಲ್ಲ ಮಗನೇ ಎಂದು ಹನಿಗಣ್ಣಾಗುತ್ತಿದ್ದಾಗ ರಾಜುವಿನ ಹೊಟ್ಟೆ ಸುಡುತ್ತಿತ್ತು. ಹಾಗಾಗಿ ಅವನು ಅದರ ಬಗ್ಗೆ ಕೆದಕಲು ಹೋಗುತ್ತಿರಲಿಲ್ಲ. ಇಳಿ ವಯಸ್ಸಿನ ಅಮ್ಮನಿಗೆ ಏಕೆ ಮನಸ್ಸಿಗೆ ನೋವುಂಟು ಮಾಡಬೇಕೆಂದು ಎನಿಸುತ್ತಿದ್ದ. ಅಮ್ಮನಿಗೆ ಯಾವ ತರಹದ ನೋವುಂಟು ಮಾಡಬಾರದೆಂದು ಮಡದಿಗೂ ಮಗನಿಗೂ ತಾಕೀತು ಮಾಡಿದ್ದ. ತವರಿನ ಸಂಬಂಧಿಗಳಿದ್ದಿದ್ದರೆ ತನ್ನ ಮದುವೆ ಹೊತ್ತಿಗಾದರೂ ಬರದೇ ಇರುತ್ತಿದ್ದರೆ. ಅದೇ ದೂರದ ಸಂಬಂಧಿಯೇ ಹೆಣ್ಣು ನೋಡಿ ಮುಂದೆ ನಿಂತು ಮದುವೆ ಮಾಡಿಸಿದ್ದು. ಹಾಗಾಗಿ ಅಮ್ಮನ ಪೂರ್ವಿಕರ ಬಗ್ಗೆ ಕೇಳಿರಲೂ ಇಲ್ಲ, ಅಮ್ಮ ಹೇಳಿರಲೂ ಇಲ್ಲ. ಅದೇನೋ ಹನಿದ 2 ಬಿಂದು ಮಳೆಗೆ ಅಮ್ಮನ ಒಡಲು ನೆನೆದು ಕರಗಿದ್ದು, ಇಲ್ಲ ನೆಂಟರ್ಯಾರೋ ನೆನಪಾದದ್ದು. ಇರಲಿ, ಇಷ್ಟಾದರೂ ಮಾತು ಹೊರಬಂದ ಖುಷಿಯಲ್ಲಿ, ಅಮ್ಮ ಯಾರ ಕಿತಾಪತಿ ಎಂದದ್ದು ಎಂದು ಕೇಳಿದ. ಅವನೇ ಶೀನಣ್ಣ. ಶೀನಣ್ಣನೆಂದರೆ ಯಾರಮ್ಮ? ನನ್ನ ಅಮ್ಮನ ಅಕ್ಕನ ಮಗ. ಕೆಲವೊಮ್ಮೆ ನಮ್ಮನೆಗೆ ಬಂದರೆ ತಿಂಗಳುಗಟ್ಟಲೆ ಇರುತ್ತಿದ್ದ. ಕೊಳೆತು ಹೋಗುವಷ್ಟು ಆಸ್ತಿ ಇಲ್ಲದಿದ್ದರೂ ಬಂದವರಿಗೆ ಬಟ್ಟಲಷ್ಟು ಬಡಿಸುವಷ್ಟು ಮಾನವೀಯತೆ ಇತ್ತು. ಹಾಗಾಗಿ ಯಾರಾದರೂ ಒಬ್ಬರು ಬಂದೇ ಬರುತ್ತಿದ್ದರು. ಹೌದು, ಶೀನಣ್ಣ ಏನು ಮಾಡಿದರು? ಅವನೇನು ಮಾಡುತ್ತಾನೆ? ಹೊಟ್ಟೆ ಬಾಕ. ಬಡವರ ಕಣ್ಣೆದುರು ಬಂದು ನಿಲ್ಲುವುದೇ ಹೊಟ್ಟೆ ತಾನೆ. ರಟ್ಟೆ ಗುದ್ದಿದರೆ ಹೊಟ್ಟೆಗುಂಟು ಪಾಪ. ಅವನನ್ನು ದೂರಿ ಏನು ಪ್ರಯೋಜನ? ಹೊಟ್ಟೆ ಎಲ್ಲವನ್ನೂ ಮಾಡಿಸ್ತದೆ. ಮಕ್ಕಳಾಟಿಕೆ. ಅಮ್ಮ, ಅವರದ್ದು ಯಾವ ಊರಮ್ಮ? ರಾಜು ತಾಯಿಯ ತವರೂರು ತಿಳಿಯುವ ಆತುರದಲ್ಲಿ ಮಧ್ಯೆ ಬಾಯಿ ಹಾಕಿದ. ಹೊಟ್ಟೆ ತುಂಬಿಸಿಕೊಳ್ಳಲು ಎಲ್ಲಿ ಅವಕಾಶಗಳು ಸಿಗುತ್ತದೋ ಅದೇ ಊರು. ನಾವೀಗ ಇಲ್ಲಿ ಬದುಕುತ್ತಿಲ್ಲವೇ? ಇಲ್ಲಿ ದುಡಿಯುತ್ತಿಲ್ಲವೇ? ಇದೇ ನಮ್ಮ ಊರು. ಹಾಗೆಯೇ ಅವರದ್ದು ಕೂಡ ಒಂದು ಊರು. ಅದನ್ನೆಲ್ಲ ಕಟ್ಟಿಕೊಂಡು ನಿನಗೇನಾಗಬೇಕಿದೆ ಎನ್ನುವಾಗ ಸಿಟ್ಟಿನ ಎಳೆಯೊಂದು ಹಾದು ಹೋದಂತೆನಿಸಿ ರಾಜು ಮಾತು ಬದಲಿಸಿದ. ಅಮ್ಮ, ನೀನು ಅಂದಿಯಲ್ಲ ಅವರ ಕಿತಾಪತಿ ಯಾವ ತರಹದ್ದು? ಅದೊಂದು ದಿನ ಯಾರೋ ಅಪರೂಪದವರೊಬ್ಬರು ಮನೆಗೆ ಬಂದಿದ್ದರು. ಏನೋ ಕಾರಣವಿರಬೇಕು, ಅದೆಲ್ಲ ನೆನಪಿಗೆ ಬರುತ್ತಿಲ್ಲ. ಬಲವಾದ ಕಾರಣವಿಲ್ಲದೆ ಒಂದೂರಿಂದ ಇನ್ನೊಂದು ಊರಿಗೆ, ಅದು ಕಾಲ್ನಡಿಗೆಯಲ್ಲಿ ಬರುತ್ತಾರಾ? ನೀನೇ ಹೇಳು. ಅದು ಸಂಜೆ ಹೊತ್ತಿಗೆ ಮರಳಿ ಹೋಗುವುದೆಂತು? ಅಲ್ಲದೆ ಕಾಡು ದಾರಿ ದಾಟಿ ಬರಬೇಕಿತ್ತು. ಕಾಡು ಪ್ರಾಣಿಗಳ ಹಾವಳಿಯೂ ಇತ್ತು. ಈಗ ಕಾಡೆಲ್ಲಿ ಉಳಿದಿದೆ? ಕಾಡೆಲ್ಲ ನಾಡಾಗಿದೆ. ಮನೆ ಮಾರು ಎದ್ದು ನಿಂತಿದೆ. ಅಲ್ಲಿಗೆ ಮೌನಿಯಾದ ಅಮ್ಮ. ವಯಸ್ಸು ಮೀರಿದೆ. ತನ್ನ ಮೀಸೆಯೂ ಒಂದೊಂದು ಕೂದಲು ಹಣ್ಣಾಗುತ್ತಿದೆ. ಒಂದೊಂದು ಏನು ಬಂತು? ತಲೆ ತುಂಬಾ ನರೆ ಕೂದಲು. ಅಮ್ಮನಿಗೆ ಏನಿಲ್ಲವೆಂದರೂ 90ಕ್ಕೆ 2-3 ವರ್ಷವಿರಬೇಕು. ಯಾರು ಇಟ್ಟಿರುತ್ತಾರೆ ಅವರ ಹುಟ್ಟಿನ ಜಾತಕ? ಆಧಾರ್ ಕಾರ್ಡಿನಲ್ಲಿ ನಮೂದಿಸಿರುವುದು ಯಾವುದೋ ಒಂದು. ಅಮ್ಮ ಇಷ್ಟು ಗಟ್ಟಿಮುಟ್ಟಾಗಿರುವುದು ತನ್ನ ಪುಣ್ಯ. 10-16 ಮನೆಯ ಮುಸುರೆ ತಿಕ್ಕಿ ಬೆಳೆಸಿದ ಜೀವ. ಹಾಗಾಗಿ ಯಾವ ಮಾತಿನಿಂದಲೂ ತಾಯಿಯ ಮನಸ್ಸನ್ನು ನೋಯಿಸದ ಮಗ. ತನ್ನ ನಿವೃತ್ತಿಯೂ ಆಗಿದೆ. ತಾಯಿ ಕಷ್ಟಪಟ್ಟು ದುಡಿದು ಸಾಕಿ ವಿದ್ಯಾಭ್ಯಾಸ ಕೊಟ್ಟ ಕಾರಣ ಹತ್ತಿರದ ಶಾಲೆಯೊಂದರಲ್ಲಿ ಗುಮಾಸ್ತನಾಗಿ ಸೇರಿಕೊಂಡದ್ದು. ಏನೋ ಅಷ್ಟಿಷ್ಟು ಕೂಡಿಸಿ ಹೊಟ್ಟೆ ಬಾಯಿ ಕಟ್ಟಿಸಿಕೊಂಡ ಸ್ವಂತ ಮನೆ. ದೊಡ್ಡದೇನಲ್ಲ, ಚಿಕ್ಕ ಚಿಕ್ಕ 2 ಕೋಣೆಗಳು, ಅಡುಗೆ ಮನೆ, ಚಾವಡಿ, ಇಷ್ಟೇ. ಮನೆ ಚಿಕ್ಕದೆಂದು ಯಾವತ್ತೂ ಯಾರಿಗೂ ಅನ್ನಿಸಿದ್ದೇ ಇಲ್ಲ. ಬಾಮ್ನಿ ಬಾಯಿಗೆ ತನ್ನ ಮಗ ಕಟ್ಟಿದ ಸ್ವಂತ ಮನೆ ಅರಮನೆಗೆ ಸಮಾನ. ತಾನು ಗಳಿಸಿದ್ದರಲ್ಲಿ ಉಳಿಸಿಕೊಟ್ಟದ್ದೂ ಇದರಲ್ಲಿ ಸೇರಿಕೊಂಡಿದೆ. ಏನೋ ಮಹತ್ತರವಾದದ್ದನ್ನ ಸಾಧಿಸಿದ ಖುಷಿಯಿದೆ. ಹಿಗ್ಗಿದೆ. ಮಗನಿಗೂ ಅಷ್ಟೇ. ಅಮ್ಮನಿರುವಾಗಲೇ ಮನೆ ಕಟ್ಟಿಸಬೇಕೆಂಬ ಒತ್ತಾಸೆ. ಮನೆಯಲ್ಲಿ ಹಿರಿಯರೊಬ್ಬರಿರುವುದು ಅಮೂಲ್ಯವಾದ ರತ್ನಕ್ಕಿಂತಲೂ ಹೆಚ್ಚೆಂದು ಭಾವಿಸುವಾತ. ಮಡದಿಯು ಹತ್ತಿರದ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ದುಡಿತ. ಬಾಮ್ನಿಬಾಯಿ ಅವರ ಕೆಲಸ ಅವರು ಮಾಡಿಕೊಳ್ಳುವುದಲ್ಲದೆ ಮನೆಯ ಪ್ರತಿಯೊಂದು ಕೆಲಸದಲ್ಲೂ ಸೊಸೆಗೆ ಸಹಾಯಕಿಯಾಗುತ್ತಾಳೆ. ಸಂಬಂಧಗಳಿಗೆ ಹಾತೊರೆದ ಆಕೆ ಸಂಬಂಧ ಹಾಳು ಮಾಡಿಕೊಂಡಾಳೆ. ಸಂಬಂಧಗಳನ್ನ ಮುರಿದುಕೊಳ್ಳುವುದು ಬಲು ಸುಲಭ, ಆದರೆ ಕಟ್ಟುವುದು ಬಲು ಕಷ್ಟ. ಹಾಗಾಗಿ ಮೌನಕ್ಕೆ ಹೆಚ್ಚು ಮೊರೆ ಹೋಗುವ ಆಕೆ
ಮಾತನ್ನು ಹೃದಯದ ತಕ್ಕಡೆಯಿಂದ ತೂಗಿಯೇ ಮತ್ತೆ ಹೊರಹಾಕುತ್ತಾಳೆ. ಸೊಸೆಯಲ್ಲಿ ನೋವಾಗಿ ಬದುಕು ಬಿಗಡಾಯಿಸಿದರೆ ಎನ್ನುವ ಭಯ. ಹಾಗಾಗಿ ತನಗೆ ರುಚಿಸದ ವಿಚಾರದತ್ತ ಕಂಡರೂ ಕಾಣದಂತೆ ತೆಪ್ಪಗಾಗುತ್ತಾಳೆ. ಅವರಿಗಾದದ್ದು ಅವರು ಮಾಡುತ್ತಾರೆ. ತನಗಿನ್ನು ಎಷ್ಟು ದಿನದ ವಾಸ ಈ ಪ್ರಪಂಚದಲ್ಲಿ? ಕರೆದಾಗ ಹೋಗಬೇಕಷ್ಟೇ ಎಂಬುದನ್ನು ತಿಳಿದಿದ್ದಾಳೆ. ಹಾಗಾಗಿ ಹಿತಮಿತ ಮಾತು. ಒಳಬಂದು ಕೂತ ಅಮ್ಮ ಯಾವಾಗ ಉತ್ತರಿಸುತ್ತಾಳೋ ಎಂದು ಕಾಯುತ್ತಾ ಎದುರಿನ ಕುರ್ಚಿಯಲ್ಲಿ ಕುಳಿತ ರಾಜುವಿನತ್ತ ತಟ್ಟನೆ ನೋಟವಿಕ್ಕಿದ ಆಕೆ, ಅಂದ ಹಾಗೆ ನೀನೇನೋ ಹೇಳುತ್ತಿದ್ದೀಯಲ್ಲ, ನಿನಗೀಗ ಮರೆವು ಮಿತಿ ಮೀರಿದೆ. ಆಗ ಅಂದದ್ದು ಈಗ ಮರೆವು. ಒಂದು ಲೆಕ್ಕಕ್ಕೆ ಮರೆವೂ ಒಳ್ಳೆಯದೇ. ಮರೆವೇ ಸ್ವರ್ಗ ಗೊತ್ತೇನೋ. ಯಾಕೆಂದರೆ ಕೆಲವೊಂದರ ನೆನಪೇ ನರಕವಾಗಿ ಕಾಣುತ್ತದೆ ಮತ್ತು ಕಾಡುತ್ತದೆ. ಅದಿರಲಿ, ಈಗ ನೆನಪಾಯ್ತು ನೋಡು. ಆ ದಿನ ಬಂದ ನೆಂಟರು ಎಂದು ನಕ್ಕು ಬಿಟ್ಟರು. ಅಯ್ಯೋ ಅಮ್ಮ, ನಿಮ್ಮ ನೆಂಟರು ಬಂದು ಎಷ್ಟು ಹೊತ್ತಾಯ್ತು. ಅವರನ್ನು ಕೂರಿಸಿಟ್ಟು ನೀನು ಎಲ್ಲೆಲ್ಲೋ ಸುತ್ತಾಡಿದಿ ಎಂದು ಆತನು ನಕ್ಕು ಬಿಟ್ಟ. ಹೌದು ಕಣೋ, ಮಾತನಾಡಲು ಹೊರಟರೆ ಎಲ್ಲಿಂದ ಎಲ್ಲಿಗೋ ಹೋಗುತ್ತೇನೆ. ಎಳೆ ತಪ್ಪಿ ಹೋಗುತ್ತದೆ. ಈಗ ಹಾಗೆ ಮಾಡಲಾರೆ, ಹೇಳಿ ಬಿಡುತ್ತೇನೆ. ಕೇಳು, ಆ ದಿನ ಬಂದವರು ಅಪರೂಪದ ನೆಂಟರು. ಹೊತ್ತು ಕಂತಿಯಾಗಿದೆ. ಇಂದು ರಾತ್ರಿ ಉಳಿದುಕೊಂಡು ನಾಳೆ ಹೋಗುವಿರಂತೆ ಎಂದು ಮನೆ ಮಂದಿಯ ಒತ್ತಾಯಕ್ಕೆ ಅವರೂ ತಲೆ ಆಡಿಸಿದ್ದರು. ಮನೆಯ ಗಂಡಸರು ಹೊರಜಾವಡಿಯಲ್ಲಿ ಮಾತಿಗಿಳಿದಿದ್ದರು. ಹೆಂಗಸರಿಗೆ ಅಡುಗೆಯ ಸಿದ್ಧತೆ ಏನು ಬಂತು? ರಾಜವಂಶಸ್ಥರ ಮನೆಯೇ. ಒಂದಿದ್ದರೆ ಒಂದಿಲ್ಲ. ನೆಂಟರನ್ನು ಉಪಚರಿಸಬೇಡವೇ? ಮಾಡಿದ್ದನ್ನು ಬಡಿಸಲಾಗುತ್ತದೆಯೇ? ಏನಾದರೂ ವಿಶೇಷದಡುಗೆ ಮಾಡಲು ಮನೆಯೊಳಗೇನಿದೆ? ಕೆಲಸ ಮಾಡಿದರೆ ಕೂಲಿ. ಹಿರಿಯರು ಮಾಡಿಟ್ಟದ್ದು ಏನಿತ್ತು? ಏನೂ ಇಲ್ಲ. ಪಟೇಲರ ಮನೆಯಲ್ಲಿ ದುಡಿತ ಅಷ್ಟೇ. ಮನೆಯೊಳಗೆ ಬೇಳೆ ಕಾಳಿಲ್ಲ. ಇದ್ದ ಒಂದೆರಡು ಹಿಡಿ ಬೆಳ್ತಿಗೆ ಹಾಕಿ ಅದನ್ನು ನೆನೆ ಹಾಕಿ ಕಡೆದಿಟ್ಟರು ಅಮ್ಮ. ನೀರು ದೋಸೆ ಹೊಯ್ದು ಅದರ ಮೇಲೆ ಬೆಲ್ಲ ತುರಿದ ತೆಂಗಿನಕಾಯಿ ಕಲಸಿದ ಹೂರಣವನ್ನ ಇಟ್ಟು ದೋಸೆಯನ್ನ ಸುರುಳಿಯಂತೆ ಮಡಚಿ ಇಟ್ಟರು. 4-5 ದೋಸೆ ಆಗಿರಬೇಕು. ಊಟಕ್ಕೆ ಬಡಿಸುವ ಮುಂಚೆ ಶೀನಣ್ಣನನ್ನು ಕರೆದು, ನೆಂಟರೆದುರು ಮರ್ಯಾದೆ ತೆಗೆಯಬೇಡ ಕಣೋ, ನಿನಗೆ ನಾಳೆ ಮಾಡಿಕೊಡೋಣವಂತೆ. ಇವತ್ತು ಒನಕೆಯಲ್ಲಿ ತೊಳಿದ ಬೆಳ್ತಿಗೆ ಅಕ್ಕಿ ಇಲ್ಲ ಕಣೋ. ಈ ಹೊತ್ತಲ್ಲಿ ಅಕ್ಕಿ ಕೇಳಿದರೆ ಯಾರು ಕೊಡುತ್ತಾರೋ? ಅದಕ್ಕಾಗಿ ಇದ್ದದ್ದರಲ್ಲೇ ಮಾಡಿದ್ದು. ಆದಿತ್ಯವಾರ ಬೇರೆ, ಅದು ಕತ್ತಲಾದ ಮೇಲೆ ಮರ್ಯಾದೆ ಉಳಿದರೆ ಸಾಕು. ನೆಂಟರೆದುರು ಮಾನ ತೆಗೆಯಬೇಡ ಎಂದು 100 ಬಾರಿ ಅಂದಾಗಿತ್ತು. ಆಯ್ತೆಂದು ತಲೆಯಾಡಿಸಿದ್ದ. ಆದರೆ ಶೀನಣ್ಣನಿಗೆ ಮನಸ್ಸಿನೊಳಗೆ ಕೋಪ ಉಕ್ಕಿ ಉಕ್ಕಿ ಬರುತ್ತಿತ್ತು. 4 ದೋಸೆ ಹೆಚ್ಚು ಮಾಡಿದ್ದರೆ ಏನಾಗುತ್ತಿತ್ತು? ಹಬ್ಬ ಬಂದರೆ ಮಾತ್ರ ಮನೆಯಲ್ಲಿ ಅಕ್ಕಿ ಅರಿಯುವುದು. ಹಬ್ಬವೂ ಬರದೆ ಎಷ್ಟು ಸಮಯವಾಗಿದೆ. ಅದಕ್ಕೆ ನೆಂಟರು ಬಂದಾಗ ಹಿಗ್ಗು. ಅದೂ ಇತ್ತೀಚೆಗೆ ಯಾವ ನೆಂಟರು ಬಂದ ಹಾಗಿಲ್ಲ. ಏನೋ ಇವರು ಅಪರೂಪಕ್ಕೆ ಬಂದಿದ್ದಾರೆ. ಆದರೆ ಯಾಕೋ ತಿನ್ನುವ ತೊಡು ಎದ್ದು ಬಿಟ್ಟಿದೆ. ತಿನ್ನುವ ಚಪಲ ಹೆಚ್ಚಾದಾಗಲೆಲ್ಲ ಕಾಯಿ ಬೆಲ್ಲವಾದರೂ ಸಿಕ್ಕಿದರೆ ಸಾಕು. ಚಿಕ್ಕಮ್ಮನನ್ನು ಕರೆದು ಕೇಳಿಯೇ ಬಿಟ್ಟಿದ್ದ. ನಿಮಗೆ ಸ್ವಲ್ಪ ಜಾಸ್ತಿ ಮಾಡಿದ್ದರೆ ಏನಾಗುತ್ತಿತ್ತು ಎಂದ ಹುಸಿ ಕೋಪದಿಂದ. ಮಾಡಬಹುದಿತ್ತು. ನಿನ್ನ ಅಪ್ಪನ ಆಸೆಯಲ್ಲಿ ಅಲ್ಲ ಕಣೋ. ನಮ್ಮ ದುಡಿತ ಪಟೇಲರ ಮನೆಯ ಗದ್ದೆಯಲ್ಲಿ. ಬೆಳಗ್ಗಿನಿಂದ ಸಂಜೆಯವರೆಗೆ ಕಬ್ಬಿನ ಜುಟ್ಟು ಕಟ್ಟಿ ಬಂದದ್ದು. ನೋಡು, ಕೈಯೆಲ್ಲ ಕಬ್ಬಿನ ಓಲಿಯ ಅಂಚಿನ ಹರಿತವಾದ ಚಿಕ್ಕ ಚಿಕ್ಕ ಮುಳ್ಳುಗಳು ಗೀರಿ ರಕ್ತ ಒಸರುತ್ತಿದೆ. ಅದಕ್ಕೆ ಬೆವರು ತಾಗಿ ಉರಿ ಬೇರೆ. ನಿನಗೇನು, ನಾವು ಉಂಡು ಮಲಗುವುದನ್ನೇ ಕಾಯುತ್ತಿದ್ದೇವೆ ಎನ್ನುವಾಗ ಶೀನಣ್ಣನ ಮುಖ ವ್ಯಥೆಯಿಂದ ಸಪ್ಪೆಗಟ್ಟಿತ್ತು. ಆದರೆ ಸ್ವಲ್ಪ ಹೊತ್ತು ಮಾತ್ರ ಅವರಿಗೂ ಶೀನಣ್ಣನ ಆಸೆ ಈಡೇರಿಸದ ಬಗ್ಗೆ ನೋವು ಇಲ್ಲದೆ ಇರಲಿಲ್ಲ. ಪಾಪ, ಅವರೇನು ಮಾಡಿಯಾರು? ಹಗಲು ಹೊತ್ತಾದರೆ ಕಷ್ಟವಿಲ್ಲ. ನಡು ಮಧ್ಯಾಹ್ನದ ಅತಿಥಿಗಳ ಆಗಮನವಾದರೆ ವ್ಯಥೆ ಇಲ್ಲ. ಬದಿಮನೆಯಿಂದ 1 ಕೈ ಬಟ್ಟಲು ಅನ್ನ ತಂದರೆ ಅಷ್ಟನ್ನೇ ಮರುದಿನ ಹಿಂತಿರುಗಿಸಬಹುದು. ಅಷ್ಟು ಸೌಹಾರ್ದಯುತವಾದ ಬದುಕಿತ್ತು. ಈಗಿನಂತಲ್ಲ. ನೋಡು ಶೀನಾ, ಇನ್ನು 4 ದಿವಸಗಳಲ್ಲಿ ಹಬ್ಬ ಬರುತ್ತದೆ. ಹೊಟ್ಟೆ ಬಿರಿವಷ್ಟು ಮಾಡಿ ಹಾಕುತ್ತೇವೆ ಮಗ. ಇವತ್ತೊಂದು ದಿನ ಹೇಳಿದ ಹಾಗೆ ಕೇಳಿಬಿಡು ಮಗನೇ ಎನ್ನುತ್ತಾ ಅವನ ಮುಳ್ಳು ಹಂದಿಯ ಮೈಯ ಕೂದಲಿನಂತೆ ನೇರವಾಗಿ ನಿಂತ ತಲೆಯ ಮುಂಡು ಕೂದಲನ್ನ ಸವರಿ ಮುದ್ದು ಮಾಡಿದ್ದರು. ಆದರೆ ಶೀನಣ್ಣನ ನರಿಕಣ್ಣು ಮಾಡಿಟ್ಟ ಮಡುದೋಸೆಯ ಮೇಲೆಯೇ. ಇದುವರೆಗೆ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು ಸರಣಿ ಪ್ರಸಾರವಾಯಿತು. ನಿರೂಪಣೆ ಮಮತಾ ನವೀನ್ ಶೆಟ್ಟಿ.